ಹಾವೇರಿ ಮತ್ತು ಗದಗ ಇಲ್ಲಿ ಏನೈತಲ್ಲ ಕಾಂತೇಶ್ ಅವ್ರಿಗೆ ಟಿಕೆಟ್ ಅನೌನ್ಸ್ಮೆಂಟ್ ಮಾಡ್ಬೇಕಂತೇಳಿ ನಮ್ಮ ಒಂದು ಬೇಡಿಕೆ. ಮತ್ತು ಇನ್ನೊಂದು ಇವತ್ತು ನಾನೇ ತೀರ್ಮಾನ ಮಾಡ್ತೀನಿ ಈ ಸಭೆ ಒಳಗೆ, ಇದೇ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷೇತರ ಇನ್ನೊಬ್ಬ ಅಭ್ಯರ್ಥಿಯಾಗಿ ಅರುಣಣ್ಣಿಯವರು ಕೂಡ ನಾಮಪತ್ರ ಮಾಡ್ಬೇಕಂತ. ಒಂದು ನಿಮಿಷ ಸುಮ್ಮನಿರಪ್ಪ, ನೀ ನಾಮಪತ್ರ ಮಾಡಕ್ಕೆ ಏನಾಗೈತಿ ನೋಡು ಮುಂದಿಂದ. ಹ್ಞೂ ಅಂತೇಳಿ ಮುಂದಿನ ನೋಡೋಣದ. ಯಾಕೆ ನೀ ಎದಕ್ಕೊಂದು ಹೋಗ್ತಿ? ಅವ್ರು ಮಾಡಿ ಅಂದ್ರೆ ಅಕ್ಕ ಮಾಡ್ತಾಳೆ. ಬರ್ಕೋರಿ 28 ಲೋಕಸಭಾ ಕ್ಷೇತ್ರದೊಳಗೆ 5 ಇವತ್ತು ಮಹಿಳೆಯರಿಗೆ ನ್ಯಾಷನಲ್ ಪಾರ್ಟಿಯಿಂದ ಅನೌನ್ಸ್ಮೆಂಟ್ ಆಗಿದೆ. ಭಾರತೀಯ ಜನತಾ ಪಕ್ಷದಲ್ಲಿ ಶೋಭಾ ಕರಂದ್ಲಾಜೆ, ದಾವಣಗೆರೆಯಲ್ಲಿ ಡಾಕ್ಟರ್ ನಮ್ಮ ಶಾಮನೂರು ಶಿವಚಕ್ರಪ್ಪನವರು ಸೊಸಿ, ಅವರಿಗೆ ಒಂದು ಟಿಕೆಟ್ ಅನೌನ್ಸ್ಮೆಂಟ್ ಆಗಿದೆ. ಮತ್ತು ಚಿಕ್ಕೋಡಿನಲ್ಲಿ ಅನೌನ್ಸ್ಮೆಂಟ್ ಆಗಿದೆ, ಬಾಗಲಕೋಟೆನಲ್ಲಿ ಅನೌನ್ಸ್ಮೆಂಟ್ ಆಗಿದೆ. ಸೊ ಈ ರೀತಿ ಸೌಮ್ಯ ರೆಡ್ಡಿ 4ರಿಂದ 5 ಸೀಟ್ಗಳು ಕಾಂಗ್ರೆಸ್ನಲ್ಲಿ ಅಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ 2. ಕರ್ನಾಟಕ ರಾಜ್ಯದಲ್ಲಿ ಈಶ್ವರಪ್ಪನವ್ರ ಪರವಾಗಿ ಕಳ್ಳಿಮನಿ ಅಕ್ಕವರು ನಾಮಪತ್ರ ಮಾಡ್ತಾರೆ. ಅರುಣಗಿರಿ ಅಕ್ಕ ನಾಮಪತ್ರ ಮಾಡ್ತಾಳೆ. ಇವತ್ತು ಎಲ್ಲ ಯಾಕೆ ನಮ್ಗೆ ಇವತ್ತು ಇಷ್ಟೊಂದು ಮನಸ್ಸು ನೋವಾಗಿದೆ ಈಗಲ್ಲ ಅಂತಂದ್ರೆ, ಇವತ್ತು ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಏನು ಹೇಳ್ತಾ ಇದ್ದಾರೆ ತಮ್ಮ ಭಾಷಣದಲ್ಲಿ, ಸಬ್ಕಾ ವಿಕಾಸ್ ಸಬ್ಕಾ ಸಾಥ್, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್. ನಾನು ಈ ಗದಗ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ನಮ್ಮ ಬ್ಯಾಕ್ವರ್ಡ್ ಕಮಿಟಿ ಹಿಂದುಳಿದ ವರ್ಗದ ಜನಾಂಗದಿಂದ ಸಾಕಷ್ಟು ಈಶ್ವರಪ್ಪನವರು ಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಸಮುದಾಯ ಕೂಡ ಅವ್ರ ಕಡೆಯಿಂದ ಉಪಯೋಗ ತೆಗೆದುಕೊಂಡಿರ್ತಕ್ಕಂಥದ್ದು ಎಲ್ಲ ಮಾಧ್ಯಮಕ್ಕೂ ಗೊತ್ತು, ಇಡೀ ರಾಜ್ಯದ ಎಲ್ಲ ಸಮುದಾಯಕ್ಕೂ ಗೊತ್ತು. ಇವತ್ತು ಕಾಗಿನೆಲೆಪೇಟೆ ಎಷ್ಟು ಅಭಿವೃದ್ಧಿ ಮಾಡಿದಾರೋ ಅದೇ ರೀತಿಯಲ್ಲಿ ಹಿಂದುಳಿದವರಲ್ಲಿ ಬರ್ತಕ್ಕಂಥ 102 ಜಾತಿಗಳು ಕೂಡ ಈಶ್ವರಪ್ಪನವರು DCM ಇದ್ದಾಗ ಸಾವಿರಾರು ಕೋಟಿ ರೂಪಾಯಿಗಳನ್ನು ಕೊಟ್ಟು ಆಯಾ ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ, ಹಿಂದುಳಿದ ವರ್ಗದ ಶಿಕ್ಷಣಕ್ಕಾಗಿ, ಹಿಂದುಳಿದ ವರ್ಗದ ವಸತಿಗಳಿಗಾಗಿ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿರ್ತಕ್ಕಂಥವ್ರು ಈಶ್ವರಪ್ಪನವರು.